ಉತ್ಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈ ದಿನ ವಿಶೇಷವಾಗಿ ಮಾತೆಯರು ಭಗಿನಿಯರಿಗೆ ಸಂಬಂಧಪಟ್ಟಂತಹ ಋತುಚಕ್ರದ ತೊಂದರೆ, ಮೆನೋಪಾಸ್ ಟೈಮಲ್ಲಿ ಬರ್ತಕ್ಕಂತಹ ತೊಂದರೆಗಳು, ಈ ತೊಂದರೆಗೆ ಸಂಬಂಧಪಟ್ಟಂತೆ ಯಾವ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು, ಯಾವ ಪ್ರಾಣಾಯಾಮ, ಯಾವ ಆಕ್ಯುಪ್ರೆಷರ್ ಪಾಯಿಂಟ್ ಮತ್ತು ಆಹಾರ ಕ್ರಮಗಳು, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬಂದಿರತಕ್ಕಂತಹ ಖ್ಯಾತ ಅಂತಾರಾಷ್ಟ್ರೀಯ ಯೋಗ ಗುರುಗಳು, ಆಧ್ಯಾತ್ಮ ಚಿಂತಕರು ಆದಂತಹ ಗೀತಮ್ಮಾಜಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಋತುಚಕ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಆಹಾರದ ಕ್ರಮಗಳು, ಯಾವ ಪ್ರಾಣಾಯಾಮಗಳು, ಹಾಗೆ ಯಾವ ಆಕ್ಯುಪ್ರೆಷರ್ ಬಿಂದುವನ್ನು ಅಭ್ಯಾಸ ಮಾಡೋದ್ರಿಂದ PCOD ಪ್ರಾಬ್ಲಮ್, PCOC ಪ್ರಾಬ್ಲಮ್, ಹಾಗೆ ಮನೋಪಾಸಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಈ PCOD ಪ್ರಾಬ್ಲಮ್ ಅಥವಾ ಋತುಚಕ್ರದ ಸಮಸ್ಯೆ ಯಾವ ಯಾವ ಕಾರಣದಿಂದ ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ದೇಹಕ್ಕೆ ಶ್ರಮ ಇಲ್ದಲೇ ಇರ್ತಕ್ಕಂಥದ್ದು, ಅಂದರೆ ದೈಹಿಕ ವ್ಯಾಯಾಮ ಇಲ್ದಲೇ ಇರ್ತಕ್ಕಂಥದ್ದು, ಅತಿಯಾದ ಮಾನಸಿಕ ಒತ್ತಡ, ಅತಿಯಾದ ಕೋಪ, ಅಸ್ಥಿರ ಮಾನಸಿಕ ಒತ್ತಡಗಳು ಅಂತ ಕರಿತೀವಿ, ಅಥವಾ ನಮ್ಮ ಮನಸ್ಸು ಚಂಚಲ ಇರುತ್ತೆ. ಅಂಥವರಿಗೆ ಋತುಚಕ್ರದ ತೊಂದರೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಅತಿಯಾದ ಮೊಬೈಲ್ ಬಳಕೆ, ಅತಿಯಾದ ಬಿಗಿಯಾದ ಉಡುಪುಗಳನ್ನು ಧರಿಸೋದು, ಗರ್ಭ ನಿರೋಧಕ ಮಾತ್ರೆಗಳನ್ನು ಅತಿಯಾಗಿ ಸೇವನೆಯನ್ನು ಮಾಡೋದ್ರಿಂದ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ PCOD ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಈ PCOD ಸಮಸ್ಯೆಯಿಂದ ಏನೇನೆಲ್ಲ ಸಮಸ್ಯೆಗಳು ಬರಬಹುದು? ಕೆಲವರಿಗೆ ಮಕ್ಕಳಾಗ್ದಲೇ ಇರಬಹುದು, PCOD ಸಮಸ್ಯೆಯಿಂದ ಥೈರಾಯ್ಡ್ ಬರಬಹುದು, ದೇಹ ತೂಕ ಹೆಚ್ಚಾಗಬಹುದು. ಹಾಗಾಗಿ ಈ PCOD ಸಮಸ್ಯೆಯನ್ನು ಯಾವ ರೀತಿ ಔಷಧಿ ರಹಿತವಾಗಿ ನಿಯಂತ್ರಣದಲ್ಲಿಟ್ಕೊಳ್ಬಹುದು ಅನ್ನೋದನ್ನ ನೋಡೋಣ. ಇದನ್ನ ಯೋನಿ ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ PCOD ಪ್ರಾಬ್ಲಮನ್ನು ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಕೆಲವರು 15 ದಿನಕ್ಕೆ ಒಮ್ಮೆ ಋತುಚಕ್ರ ಆಗ್ತಾ ಇರ್ತಾರೆ, ಇನ್ನು ಕೆಲವರು 2 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಒಮ್ಮೆ ಋತುಚಕ್ರ ಆಗ್ತಾ ಇರ್ತಾರೆ. ಕೆಲವರಿಗೆ ಋತುಚಕ್ರದಲ್ಲಿ ಋತುಸ್ರಾವ ಜಾಸ್ತಿ ಆಗ್ತಾ ಇರುತ್ತೆ. ಅಂಥವರು ಕನಿಷ್ಠ 1 ನಿಮಿಷ ಈ ಮುದ್ರೆಯನ್ನ ಈ ರೀತಿ ಹಿಡಿದು ಉಸಿರಾಟವನ್ನು ಮಾಡಿದ್ರೆ ಋತುಚಕ್ರದ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ. ಈ ಯೋನಿ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ಬಹುಬೇಗ ಆ ಸಮಸ್ಯೆಯಿಂದ ನೀವು ಹೊರಗೆ ಬರಬಹುದು. ಒಂದು ಸಲ PCOD ಪ್ರಾಬ್ಲಮ್ ಬಂತು ಅಂದರೆ ದೇಹ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು ಬಹುತೇಕ ಹೆಣ್ಣುಮಕ್ಕಳು ದೇಹ ತೂಕದಿಂದ ಬಳಲ್ತಾ ಇದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ PCOD ಅಥವಾ ಋತುಚಕ್ರ ಸರಿಯಾಗಿ ಆಗ್ದಲೇ ಇರ್ತಕ್ಕಂಥದ್ದು. ಹಾಗೆ ಬಂಜೆತನ, ಇತ್ತೀಚಿನ ಮಹಿಳೆಯರಲ್ಲಿ ಬಂಜೆತನ ಜಾಸ್ತಿ ಆಗ್ತಾ ಇದೆ, ಮಕ್ಕಳಾಗ್ದಲೇ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಮೂಲ ಕಾರಣ ಈ PCOD ಹಾಗೆ PCOC. ಮಾನಸಿಕ ಒತ್ತಡಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು, ದೇಹಕ್ಕೆ ವ್ಯಾಯಾಮವನ್ನು ನೀಡ್ತಕ್ಕಂಥದ್ದು, ಹಾಗೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡೋದು, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡೋದ್ರಿಂದ ಈ ಋತುಚಕ್ರದ ಸಮಸ್ಯೆಗಳನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಮುಖ್ಯವಾಗಿ ಋತುಚಕ್ರದ ಸಮಸ್ಯೆಗಳಿಂದ ದೇಹ ತೂಕ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಯೋನಿ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಹಾಗೆ ನಾಭಿ ಚಕ್ರ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಯೋನಿ ಮುದ್ರೆಯ ನಂತರ ಇದನ್ನ ಮೂತ್ರಾಶಯ ಮುದ್ರೆ ಅಂತ ಕರಿತೀವಿ. 1 ನಿಮಿಷ ಯೋನಿ ಮುದ್ರೆಯ ನಂತರ ಈ ಮೂತ್ರಾಶಯ ಮುದ್ರೆಯಲ್ಲಿ ಅಭ್ಯಾಸವನ್ನ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ, ದೇಹ ತೂಕ ಕಡಿಮೆ ಆಗುತ್ತೆ, ತಿಂಗಳಿಗೆ ಕರೆಕ್ಟಾಗಿ ಋತುಚಕ್ರ ಆಗುತ್ತೆ, ಋತುಸ್ರಾವ ಕಡಿಮೆ ಆಗುತ್ತೆ. ಕೆಲವರಿಗೆ ಋತುಚಕ್ರದ ಸಂದರ್ಭದಲ್ಲಿ
ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಬೆನ್ನು ನೋವು ಜಾಸ್ತಿ ಇರುತ್ತೆ, ಕೈ ಕಾಲುಗಳ ಸೆಳೆತ ಇರುತ್ತೆ. ಅಂಥವರು ಒಂದೇ ಒಂದು ನಿಮಿಷ ಈ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಕೈಕಾಲು ಸೆಳೆತ ಕಡಿಮೆ ಆಗುತ್ತೆ, ವಾಮಿಟ್ ಸೆನ್ಸೇಷನ್ ಕಡಿಮೆ ಆಗುತ್ತೆ, ಬೆನ್ನು ನೋವು ಕಡಿಮೆ ಆಗುತ್ತೆ. ಹಾಗೆ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಯೋನಿ ಮುದ್ರೆಯ ನಂತರ ಈ ಮೂತ್ರಾಶಯ ಮುದ್ರೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಮುಖ್ಯವಾಗಿ ದೇಹ ತೂಕವನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. PCOD ಪ್ರಾಬ್ಲಮ್ ಬಂತು ಅಂದರೆ ಥೈರಾಯ್ಡ್ ಸಮಸ್ಯೆ ಬರ್ತಕ್ಕಂತಹ ಸಂಭವ ಜಾಸ್ತಿ ಇರುತ್ತೆ. ಈ PCOD ಪ್ರಾಬ್ಲಮ್ ಹಾಗೆ ಥೈರಾಯ್ಡ್ ಸಮಸ್ಯೆ ಬಂತು ಅಂದರೆ ನಿಮಗೆ ಬಂಜೆತನ ಕಾಡ್ತಾ ಬರುತ್ತೆ ಅಥವಾ ಬಂಜೆತನ ಹೆಚ್ಚಾಗಬಹುದು. ಅಂಥವರು ಯೋನಿ ಮುದ್ರೆಯ ನಂತರ ಈ ಮೂತ್ರಾಶಯ ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆಗಳನ್ನು ನೀವು ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಆತ್ಮೀಯ ವೀಕ್ಷಕರೇ, ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೋಡಿದ್ರಿ.